ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿ ಹೋಗ್ತಾ ಇದ್ದಾರೆ ಮಕ್ಕಳೆಲ್ಲ. ಹಾಗೆ ನಂದು ಕೂಡ ಒಂದು ಮಾರ್ನಿಂಗ್ ಎಷ್ಟು ಬೇಗ ಎದ್ರೂ ಟೈಮ್ ಸಾಕಾಗ್ತಾ ಇಲ್ಲ. ಒಂದು ಬ್ಯುಸಿ ರೋಟೀನ್ ಅಂತಲೇ ಹೇಳ್ಬೋದು. ಆ ರೋಟೀನೇ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ, ನನ್ನ ಡೇ ಹೇಗಿರುತ್ತೆ ಅನ್ನೋದನ್ನು. ಸೊ 3 ಜನ ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಒಬ್ಬೊಬ್ರಿಗೂ ಒಂದೊಂದು ಟೈಮಿಂಗ್ಸ್ ಇದೆ. ಸೊ ಅದೆಲ್ಲ ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಫಸ್ಟ್ ಮಾಡೋದು ಅಡುಗೆ ಮನೆಗೆ ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಬಂದು ಸೊ ಅಡಿಕೆಯಲ್ಲಿಟ್ಟಿರೋ ನೀರನ್ನ ಕುಡಿತೀನಿ. ಅರಿವೆ ನೀರನ್ನ ಕೂಲಾಗಿರುತ್ತಲ್ಲ, ಒಂದು ಲೋಟ ಕುಡಿದು, ಒಂದು ಲೋಟ ಅಂದರೆ ಒಂದು ಸ್ವಲ್ಪ ಕುಡಿದ್ಬಿಟ್ಟು ಆಮೇಲೆ ಮತ್ತೆ ನಾನು ಬಿಸಿ ನೀರನ್ನ ಕಾಯಿಸ್ಕೊತೀನಿ. ಆಮೇಲೆ ಬಿಸಿ ನೀರು ಕುಡಿಯೋದಕ್ಕೆ ಸೊ ಬಿಸಿ ನೀರು ನಾನು ಇವಾಗ ರೆಗ್ಯುಲರಾಗಿ ಸೊ 1 ಸ್ಪೂನಷ್ಟು ಜೀರಿಗೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಸೊ ಕುಡಿಯೋ ಅಭ್ಯಾಸ ನನಗೆ ಇದೆ. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಏನಾದರೂ ಒಂದು ವಾಟರ್ ಅದು ಸ್ವಲ್ಪ ಬಿಸಿನೇ ಇರಬೇಕು. ಆ ಥರ ಅಭ್ಯಾಸನ ನಾನು ಮೊದಲಿಂದನೂ ರೂಢಿಸ್ಕೊಂಡಿದ್ದೀನಿ. ಹಾಗಾಗಿ ಇದನ್ನು ಕುಡಿದ್ರೇ ನನಗೆ ಸ್ವಲ್ಪ ಸಮಾಧಾನ ಅನ್ಸೋದು. ಸೊ ಇದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ನಾನು ಆರಾಮಾಗಿ ಕುಡಿತೀನಿ. ಮಕ್ಕಳೆಲ್ಲ ಮಲ್ಕೊಂಡಿದ್ರು. ಸೊ ಅವ್ರು ಎದ್ದೇಳೋ ಅಷ್ಟರಲ್ಲಿ ನನ್ನ ಕೆಲಸನ ಮುಗಿಸ್ಕೊಬಿಡೋಣ ಅಂದ್ಬಿಟ್ಟು ಸೊ ನಾನು ಸ್ವಲ್ಪ ಬೇಗನೆ ಎದ್ದು ಎಲ್ಲ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ನೀವು ಬಿಸಿ ನೀರನ್ನು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕುಡಿಬೇಕು, ಕುತ್ಕೊಂಡೆಲ್ಲ ಅಂತ ಹೇಳ್ತಾರೆ. ಸೊ ನಾನು ಆಚೆ ಕಡೆ ಹೋಗಿ ಹಾಗೆ ನಮ್ಮ ಗಿಡದಲ್ಲಿ ಒಂದು ಕೂಡ ಬಿಟ್ಟಿದ್ದು ಸೊ ಅದೆಲ್ಲ ನೋಡಿಕೊಂಡು ಹಾಗೆ ಒಂದು ಹೆಲ್ದಿಯಾಗಿರೋ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನಾನು ನೈಟೇ ಹೆಸರು ಬೇಳೆನ ನೆನೆಸಕ್ಕಿಟ್ಟಿದ್ದೆ. ಸೊ ಹೆಸರು ಬೇಳೆ ದೋಸೆ ಮಾಡೋಣ ಮಕ್ಕಳಿಗೆ ಬಾಕ್ಸಿಗೆ ಅಂದ್ಬಿಟ್ಟು ಹೆಸರು ಬೇಳೆನ ನೆನೆಸಿದೆ. ಮಕ್ಕಳಿಗೂ ಆಗುತ್ತೆ, ನಮಗೂ ಆಗುತ್ತೆ ಅಂತ. ಸೊ ಇದರಲ್ಲಿ ಪ್ರೋಟೀನ್ ರಿಚ್ ಆಗಿರುತ್ತೆ. ಹಾಗೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು, ಮಕ್ಕಳಿಗಾಗಿರ್ಬೋದು ನಮಗಾಗಿರ್ಬೋದು. ಸೊ ಹೆಸರು ಬೇಳೆನ ಓವರ್ ನೈಟ್ ನೆನೆಸಿದೆ. ನಿಮಗೆ ಓವರ್ ನೈಟ್ ನೆನೆಸೋ ಅಷ್ಟು ಟೈಮ್ ಇಲ್ಲ ಅಂದರೆ ಮತ್ತು ಆ ಥರ ಹೋಗಿದ್ದೀರಾ ಅಂದರೆ 1 ಅವರ್ ಮುಂಚೆ ನೆನೆಸಿದ್ರೂ ನೆನೆಯುತ್ತೆ. ಸೊ ನೆನೆಸಿರೋದಕ್ಕೆ ನಾನು ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. ಹಾಗೆ ಒಂದು ಹಿಡಿಯೋಷ್ಟು ಕೊಬ್ಬರಿ, ಹಾಗೆ ಕೊತ್ತಂಬರಿ, ಸ್ವಲ್ಪ ಶುಂಠಿ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಬೆಳ್ಳುಳ್ಳಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿ ಇರಲಿ. ಸೊ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ನನಗೆ ಇದು ನಾನು ಹಾಕಿರೋದು ನಮ್ಮ ಮನೆ ಎಲ್ಲರಿಗೂ ಆಗುತ್ತೆ. ನಮ್ಮ 5 ಜನಕ್ಕೆ ಕ್ವಾಂಟಿಟಿನ ನಾನು ಹಾಕ್ಕೊಂಡಿದ್ದೀನಿ. ಸೊ ಇದರಲ್ಲಿ ನೀವು ಕಮ್ಮಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಯೂಸ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ಸ್ವಲ್ಪ ಸಾಲ್ಟು, ಹಾಗೆಯೇ ಸ್ವಲ್ಪ ಹಿಂಗು ಕೂಡ ಹಾಕ್ಕೊಳ್ಳಿ. ಸೊ ಹಿಂಗೆ ಹಾಕೋದ್ರಿಂದ ಈ ಗ್ಯಾಸ್ಟ್ರಿಕ್ ಈ ಥರದ್ದೆಲ್ಲ ಆಗಲ್ಲ. ಹಾಗಾಗಿ ಸೊ ಹಸಿ ಕಾಳು ಯೂಸ್ ಮಾಡ್ತಾ ಇರೋದಲ್ವ. ಸೊ ಹಾಗಾಗಿ ನಾವು ಕಾಳು ಯೂಸ್ ಮಾಡಿ ಏನಾದರೂ ದೋಸೆ ಮಾಡ್ತೀವಿ ಅಂದಾಗ ಅಲ್ಲಿ ಸ್ವಲ್ಪ ಹಿಂಗೆ ಯೂಸ್ ಮಾಡೋದ್ರಿಂದ ಸೊ ಏನೂ ರಿಯಾಕ್ಟ್ ಆಗಲ್ಲ. ಹಾಗಾಗಿ ಸ್ವಲ್ಪ ಹಿಂಗೆ ಹಾಕ್ಕೊಂಡು ದೋಸೆನ ಹಾಕ್ಕೊತಾ ಇದ್ದೀನಿ. ಈ ದೋಸೆನ ಎಷ್ಟು ತೆಳ್ಳಗೆ ಬೇಕಾದರೂ ಹಾಕ್ಕೋಬೋದು, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ನೀವು ಕ್ರಿಸ್ಪಿಯಾಗಿ ಬೇಕಾದರೂ ಹಾಕ್ಕೋಬೋದು. ಸೊ ಇಲ್ಲಾಂದರೆ ಸಾಫ್ಟಾಗಿ ಬೇಕಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ಬಾಕ್ಸ್ ಸಿಗಲ್ವ, ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ಹಾಕ್ಕೊತಾ ಇದ್ದೀನಿ. ಇದು ತುಂಬ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಹಾಗೆ ನೀವು ಇದ್ರ ಮೇಲೆ ಎಣ್ಣೆನೋ ಇಲ್ಲ ತುಪ್ಪನೋ ಬೆಣ್ಣೆ ಏನು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ನನ್ನ ಮಕ್ಳು ಬಾಕ್ಸಿಗಾಗಿರೋದ್ರಿಂದ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿ ಬೇಕು ಆ ಥರ ಏನಿರಲ್ಲ. ಇದರಲ್ಲೇ ನಾವೆಲ್ಲ ಮಸಾಲ ಹಾಕಿರ್ತೀವಲ್ಲ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ದೋಸೆ ಎಷ್ಟು ಚೆನ್ನಾಗಿ ಎದ್ದೇಳುತ್ತೆ ಅಂತ. ಸೊ ನಾನಿಲ್ಲಿ ಬಾಕ್ಸಿಗೆ ಕೂಡ ಹಾಕ್ಕೊತಾ ಇದ್ದೀನಿ. ದೋಸೆ ಎಷ್ಟು ಬೇಕಷ್ಟು ಮಾಡಿಕೊಂಡು ನಾನು ಒಂದೇ ಸಲ ಮಾಡಲ್ಲ. ಸೊ ಕ್ಯೂಟಿ ಇವಾಗ ಫಸ್ಟ್ ಅವ್ರು ಹೋಗ್ತಾರೆ 7:50ಗೆಲ್ಲ. ಸೊ ಹಾಗಾಗಿ ಅವ್ರ ಬಾಕ್ಸಿಗೆ ಇವಾಗ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ನಾವು ಕೋಕೋನಟ್ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ. ಕಡಲೆಪಪ್ಪು ಯೂಸ್ ಮಾಡಿರೋಂಥ ಚಟ್ನಿ ಇಲ್ಲ ಅಂದರೂ ಹಾಗೇನೂ ಕೂಡ ತಿನ್ಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಕ್ಯೂಟಿಗೆ ಅಂದ್ಬಿಟ್ಟು ಅವರು ಚಟ್ನಿಯಲ್ಲೆಲ್ಲ ತಿಂತಾರೆ. ಬಾಸುರುದ್ದಿ ಅವ್ರಿಗಾದರೆ ಚಟ್ನಿ ಇಷ್ಟ ಆಗಲ್ಲ. ಮೊಸರು ಜೊತೆನೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಸೊ ಹಾಗಾಗಿ ಅವ್ರಿಗೆ ಮೊಸರಲ್ಲಿ ಕೊಡೋಣ ಅಂದ್ಬಿಟ್ಟು ಕ್ಯೂಟಿಗೆ ನಾನು ಚಟ್ನಿಯಲ್ಲಿ ಕೊಟ್ಟಿದ್ದೆ. ಹಾಗೆ ಒಂದು ಫ್ರೂಟ್ಸು ಸ್ನ್ಯಾಕ್ಸಿಗೆ ಅಂದ್ಬಿಟ್ಟು ಪಪ್ಪಾಯ ಕೂಡ ಇತ್ತು. ಫುಲ್ ಹಣ್ಣಾಗ್ಬಿಟ್ಟಿತ್ತು ಪಪ್ಪಾಯ. ಸೊ ಒನ್ ಡೇ ಬಿಫೋರ್ ತಂದಿದ್ದು ಸ್ವಲ್ಪ ಕಲರ್ಫುಲ್ಲಾಗಿತ್ತು. ನೋಡಿದ್ರೆ ಒಳಗಡೆ ಫುಲ್ ಹಣ್ಣಾಗ್ಬಿಟ್ಟಿದೆ. ನಾನು ಇವತ್ತು ಕಟ್ ಮಾಡಿಲ್ಲ ಅಂದರೆ ಫುಲ್ ಅರ್ಧ ಹಣ್ಣು ವೇಸ್ಟ್ ಆಗ್ತಾಯಿತ್ತು. ಸೊ ಇಲ್ಲಿ ಕ್ಯೂಟಿದು ಲಂಚ್ ಬಾಕ್ಸ್ ರೆಡಿ ಆಯಿತು. ಫಸ್ಟ್ ಅವ್ರು ಹೋಗೋದ್ರಿಂದ ಅವ್ರನ್ನ ಫಸ್ಟು ರೆಡಿ ಮಾಡಿಬಿಟ್ಟು ನಾನು ಕಳಿಸ್ಬೇಕು. ಅವ್ರ ಬಾಕ್ಸ್ ಎಲ್ಲ ಫಸ್ಟ್ ರೆಡಿ ಮಾಡಿ ಆಮೇಲೆ ಅವ್ರನ್ನ ಬಿಟ್ಬಿಟ್ಟು ಬಂದಾದ್ಮೇಲೆ ಬಾಸುರುದ್ದಿನ ರೆಡಿ ಮಾಡೋಣ ಅಂದ್ಕೊಂಡು ನಾನು ಈ ಥರ ಅಭ್ಯಾಸ ಅಂದರೆ ಈ ಥರ ರೊಟ್ಟಿನ ಮಾಡ್ತಾಯಿದ್ದೀನಿ. 3 ಜನನೂ ಒಂದೇ ಸಲ ರೆಡಿ ಮಾಡೋದಕ್ಕಾಗಲ್ಲ. ಏನಕ್ಕೆ ಅಂದರೆ ಕ್ಯೂಟಿ ಹೋಗಿ ಒಂದು 3/4 ಅವರ್ಗೆ ಬಾಸು ರುದ್ದಿ ಹೋಗೋದು. ಅವರು ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಬಿಡ್ತಾರೆ. ಆಲ್ರೆಡಿ ಕ್ಯೂಟಿ ರುದ್ದಿ
ಕ್ಯೂಟಿ ಹಾಕ್ಕೊಂಡಿದ್ಲು ಅಂತ ರುದ್ದಿ ಬಟ್ಟೆ ಹಾಕ್ಕೊಬಿಟ್ಲು. ಸೊ ಅವರು ಹೋಗೋ ಅಷ್ಟಲ್ಲಿ ಗಲೀಜು ಮಾಡ್ಕೊಬರ್ತಾರೆ, ಬಾಲ್ಸು ಎಲ್ಲ ಇಟ್ಕೊಳ್ಳಲ್ಲ ಅಷ್ಟು. ಅದಕ್ಕೇ ಅವ್ನು ಹೋಗೋದಿನ ಒಂದು 10 ನಿಮಿಷ ಆಯ್ತು ನನಗೆ ನಾನು ಅವನಿಗೆ ಡ್ರೆಸ್ ಹಾಕ್ತೀನಿ, ಎಲ್ಲ ತಿನ್ನಿಸಿ ಎಲ್ಲ ಮಾಡಿಬಿಟ್ಟು ಆಮೇಲೆ ಅವನಿಗೆ ಡ್ರೆಸ್ ಹಾಕ್ತೀನಿ. ಸೊ ಇಲ್ಲಿ ಕ್ಯೂಟಿದು ಜಡೆ ಕೂಡ ಹಾಕಬೇಕಾಯಿತು. ಅವ್ರಿಗೆ ಕೂಡ 2 ಜಡೆ ಇರುತ್ತೆ. ಸೊ ಅವರು ಸ್ಕೂಲಲ್ಲಿ ಟೇಪ್ ಹಾಕೋ ಬನ್ನಿ ಅಂತ ಹೇಳಿದಾರಂತೆ. ಟೇಪ್ ಇವತ್ತು ಬೇಡ ತಂದಿರಲಿಲ್ಲ, ಹಾಗಾಗಿ ಟೇಪ್ ಬೇಡ ಇವತ್ತು ಹೀಗೆ ಹಾಕೋಗಿ ಅಂತ ಹೇಳಿದರು. ಹಾಗೆ ಹೊಸ ಯೂನಿಫಾರ್ಮ್ ಕೂಡ ಅವ್ರಿಗೆ ಯೂನಿಫಾರ್ಮ್ ಕೂಡ ಚೇಂಜ್ ಆಗಿತ್ತು. ಮೊದಲೆಲ್ಲ ಯೂನಿಫಾರ್ಮ್ ಬಂದುಬಿಟ್ಟು ಸ್ಕರ್ಟ್ ಇತ್ತು, ಒಂದೇ ಸ್ಕರ್ಟ್ 1-2 ಸೆಕೆಂಡಲ್ಲಿ ಹಾಕೋಬೋದಾಗಿತ್ತು. ಅದನ್ನೇ ನನ್ನ ಮಗಳು ಹೇಳ್ತಾಯಿದ್ಲು, ಅಮ್ಮ ಮೊದಲಿದ್ದು ಸ್ಕರ್ಟ್ ಹಿಂಗೆ ಪಟ್ ಅಂತ ಹಾಕೋಬೋದಾಗಿತ್ತು, ಈ ಡ್ರೆಸ್ ಹಾಕೊಳಕ್ಕೆ ನಂಗೆ 1/2 hour ಬೇಕಮ್ಮ ಅಂತ. ಸೊ ಬಟ್ ಚೆನ್ನಾಗಿದೆ. ಇವಾಗ 5th ಸ್ಟ್ಯಾಂಡರ್ಡು ನನ್ನ ಮಗಳು, ಹಾಗಾಗಿ ಅವಳಿಗೆ ಇವಾಗ ಈ ಡ್ರೆಸ್ಸು ಕೊಟ್ಟಿದ್ದಾರೆ. ಹಾಗೆ ಒಂದು ಫೋಟೋ ತೊಗೊತೀನಿ ಅಂತ ಹೇಳಿದೆ, ಕ್ಯೂಟಿದು. ಸೊ ಅದಕ್ಕೆ ಪೋಸ್ ಕೊಡ್ತಾಯಿದ್ರು. ಸೊ ಅವರನ್ನು ಬಿಟ್ಬಿಟ್ಟು ಬಂದು ಇಲ್ಲಿ ರುದ್ದಿ ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೆ. ರುದ್ದಿಗೆ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಅವ್ಳಿಗೆ ಮ್ಯಾಂಗೋ ಮತ್ತು ಪಪ್ಪಾಯ 2 ಹಾಕಿದ್ದೆ. ಹಾಗೆ ಅವಳು ಚಟ್ನಿ ತಿನ್ನಲ್ಲ ಅಂದ್ಬಿಟ್ಟು ಮೊಸರು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ದೋಸೆನೂ ಹಾಕಿದೆ. ಸೊ ಅದ್ರ ಜೊತೆ ಬಾಸಿಗೆ ಏನಿರಲಿಲ್ಲ, ಜಸ್ಟ್ ಒಂದು ಸ್ನ್ಯಾಕ್ಸ್ ಕೊಡಬೇಕಾಗಿತ್ತು. ಹಾಗಾಗಿ ಜಸ್ಟ್ ಒಂದೇ ಒಂದು ದೋಸೆ. ಅವನಿಗೂ ಪಪ್ಪಾಯ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಅವನಿಗೂ ಒಂದು ಪಪ್ಪಾಯ ಇಲ್ಲಿ ಸ್ವಲ್ಪ ತಿನ್ನಿಸ್ಬಿಟ್ಟು ಸ್ಕೂಲಿಗೆ ಸ್ವಲ್ಪ ಕೊಟ್ಟಿದೆ. ಸೊ ಒಂದೊಂದು ದಿನ ಈ ಥರ ಆಗುತ್ತೆ. ಬಟ್ ಏನಾಗುತ್ತೆ, ಸಮ್ ಟೈಮ್ ರೈಸ್ ಐಟಮ್ ಏನಾದರೂ ಮಾಡಿದಾಗ ರೈಸ್ ಐಟಮ್ ಎಲ್ಲ ತಿನ್ನಲ್ಲ. ಆವಾಗ ಏನು ಮಾಡಬೇಕಾಗುತ್ತೆ, ಅವನಿಗೆ ಸಪ್ರೇಟಾಗಿ ಮಾಡಬೇಕಾಗತ್ತೆ. ಸೊ ನಾನು ನೆಕ್ಸ್ಟ್ ರೆಸಿಪಿಗಳಲ್ಲಿ ಶೇರ್ ಮಾಡ್ಕೊತೀನಿ, ಬಾಸಿಗೆ ಏನೇನೆಲ್ಲ ಲಂಚ್ನ ಕೊಡ್ತೀನಿ ಅನ್ನೋದನ್ನು ನಾನು ಇನ್ನು ಮುಂದೆ ಬರೋ ವಿಡಿಯೋಗಳಲ್ಲಿ ರೆಗ್ಯುಲರಾಗಿ ಶೇರ್ ಮಾಡ್ಕೊತೀನಿ. ಸೊ ಇಲ್ಲಿ ರುದ್ದಿ ಲಂಚ್ ಬಾಕ್ಸು ಕೂಡ ರೆಡಿ ಆಯಿತು. ಸೊ ಇವಾಗ ಒಂಥರ 3 ಲಂಚ್ ಬ್ಯಾಗ್ಗಳನ್ನ ಪ್ಯಾಕ್ ಮಾಡಬೇಕು, ಬ್ಯಾಕ್ ಟು ಬ್ಯಾಕ್. ಬೆಳಗ್ಗೆ ಒಂಥರ ಹೆಕ್ಟಿಕ್ ರೊಟೀನ್ ಅಂತಲೇ ಹೇಳ್ಬೋದು. ಸೊ ಎಷ್ಟು ಬೇಗ ಇದ್ರೂ ಈ ರೊಟೀನ ನನಗೆ ಇನ್ನೂ ನಾರ್ಮಲ್ ಮಾಡ್ಕೊಳಕ್ಕಾಗ್ತಿಲ್ಲ. ಆಲ್ಮೋಸ್ಟ್ ಸ್ಕೂಲ್ ಸ್ಟಾರ್ಟ್ ಆಗಿ ಒಂದು 15 days ಆಗ್ತಾಯಿದೆ, ಇನ್ನೂ ಸ್ಟ್ರಗಲ್ ಪಡ್ತಾನೇ ಇದ್ದೀನಿ. ಎಷ್ಟು ಬೇಗ ಇದ್ರೂ ಏನಾದರೂ ಒಂದು ಲೈಕ್ ಎಷ್ಟೇ ಫಾಸ್ಟಾಗಿ ಮಾಡ್ಕೊಂಬಂದ್ರು ಏನಾದರೂ ಒಂದು ಮಿಸ್ ಆಗ್ತಾನೇ ಇದೆ. ಸೊ ಇನ್ನು ಅಟ್ಲೀಸ್ಟ್ ಮುಂದೆನಾದರೂ ಒಂದೊಂದೇ ಕರೆಕ್ಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಕಂಪ್ಲೀಟಾಗಿ ಕರೆಕ್ಟ್ ಮಾಡಿಕೊಂಡು ಒಂದು ಒಳ್ಳೆ ರೊಟೀನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಇಲ್ಲಿ ಇಬ್ಬರು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಹಾಲು ಕೊಟ್ಟು ಹೋಗ್ತಾರೆ. ಬಾಸುಗೆ ಹಾಲು ಇರಲೇಬೇಕು, ಅವನಿಗೆ ಇಷ್ಟು ದಿನ ಅಭ್ಯಾಸ, ಅವನು ಹಾಲೇ ಜಾಸ್ತಿ, ಊಟದಕ್ಕಿಂತ ಹಾಲು ಜಾಸ್ತಿ ಕುಡಿತಾನೆ. ಸೊ ಹಾಗಾಗಿ ಅವನಿಗೆ ಪ್ರತಿ ಸಲ ಹಾಲಿರಬೇಕು. ಇವಾಗ ಸ್ಕೂಲ್ ಇದೆ ಅಲ್ವಾ, ಹಾಗಾಗಿ ಅವನಿಗೆ ಬೆಳಗ್ಗೆ ಏನಾದರೂ ಒಂದು ಸಲ ಕುಡ್ಕೊಂಡು ಹೋಗಲಿ, ಆಮೇಲೆ ಸ್ಕೂಲಲ್ಲಿ ಎಲ್ಲಾದರೂ ಕೇಳಿದ್ರೆ ಅಂದ್ಬಿಟ್ಟು. ಸೊ ಅದಕ್ಕೆ ಅವನಿಗೆ ಬೆಳಗ್ಗೆನೇ ಒಂದು ದೊಡ್ಡ ಲೋಟದಲ್ಲಿ ಹಾಲು ಕೊಟ್ಟಿದ್ದೀನಿ. ಸೊ ರುದ್ದಿದು ಬುಕ್ಸ್ ಎಲ್ಲ ಸ್ಕೂಲಲ್ಲಿ ಕೊಡೋದಕ್ಕೆ ಹೇಳಿದರು. ಸೊ ಹಾಗಾಗಿ ಅವ್ರ ಬುಕ್ಸ್ ಎಲ್ಲನೂ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಅವ್ರ ಮ್ಯಾಮ್ ಮೆಸೇಜ್ ಮಾಡಿದ್ರು ಎಲ್ಲ ಬುಕ್ನು ಕಳಿಸ್ಬೇಕು ಅಂತ. ಸೊ ರುದ್ದಿ ಇನ್ನು UKG ಎಷ್ಟು ಬುಕ್ಸ್ ಇದೆ ಅಂದರೆ, ನಮ್ಗೆ ಆಲ್ಮೋಸ್ಟ್ ಇದೆಲ್ಲ ಒಂದು 5th 6th ಸ್ಟ್ಯಾಂಡರ್ಡಲ್ಲೂ ಇಷ್ಟು ಬುಕ್ಸ್ ಇರಲಿಲ್ಲ ಅನಿಸುತ್ತೆ. ಸೊ ನಮಗೇನಿಲ್ಲ, 6 ಸಬ್ಜೆಕ್ಟ್ ಬುಕ್ಸು ಮತ್ತು ಅದಕ್ಕೆ 6 ನೋಟ್ಸ್ ಅಷ್ಟೇ ಅದರಲ್ಲೂ 6 ನೋಟ್ಸಲ್ಲಿ ಇನ್ನು ಅರ್ಧ ಮಧ್ಯದಲ್ಲಿ ಕಿತ್ತು ಒಂದು ಎಕ್ಸ್ಟ್ರಾ ನೋಟ್ಸ್ ಮಾಡ್ಕೊಬಿಡ್ತಾಯಿದ್ವು, ಶೀಟ್ಗಳು ಕಿತ್ಕೊಂಡು ಆ ಥರ ಇತ್ತು. ಇವಾಗಿನ ಮಕ್ಕಳದು ಎಷ್ಟು ಬುಕ್ಸ್ ಇರುತ್ತೆ, ಇದಕ್ಕೆ 3 ಕ್ಯೂಟಿದಿರುತ್ತೆ ಅಷ್ಟು. ಬಾಸಿಗೆ ಬುಕ್ಸ್ ಕೊಟ್ಟಿದ್ದಾರೆ, ಅವನೇನೋ ಇವಾಗ ಏನು ಮಾಡ್ತಾನೆ ಗೊತ್ತಿಲ್ಲ, ಅವನು ಬುಕ್ಸನ್ನೇ 7500 ಬುಕ್ಸಿಗೆ ಪೇ ಮಾಡಿಸ್ಕೊಂಡಿದ್ದಾರೆ. ಸೊ ಇವಾಗ ಅವ್ರು ವೃದ್ಧಿದನ್ನು ಎಲ್ಲ ಬುಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಒಂದೇ ಸಲ ಬೇಡ ಅಂತ. ಸೊ ಅದಾದಮೇಲೆ ಮತ್ತೆ ವೀಡಿಯೋಕ್ಕೆ ಇವನನ್ನು ಪಿಕ್ ಮಾಡ್ಕೊಂಬರೋದಕ್ಕೆ ಹೋಗಿದ್ದೆ. 12:30ಗೆಲ್ಲ ಬಾಸು ಸ್ಕೂಲ್ ಬಿಡುತ್ತೆ, ಕಲರ್ ಡ್ರೆಸ್ ಹಾಕ್ಬಿಟ್ಟು ಕಳಿಸಿದ್ದೆ. ಸೊ ಹೋಗ್ಬೇಕಾದ್ರೆ ಹತ್ಕೊಂಡು ಹೋಗಿದ್ದ, ನಾನು ಅದೇ ಟೆನ್ಷನಲ್ಲಿ ಹೊತ್ಕೊಂಡು ಹೋಗಿದ್ದಾನೆ ಹೇಗಿದ್ದಾನೋ ಸ್ಕೂಲಲ್ಲಿ ಅಂತ. ನೋಡಿದ್ರೆ ಆರಾಮಾಗಿ ಕುತ್ಕೊಂಡಿದ್ದ, ಮ್ಯಾಮ್ಸ್ ಹತ್ರ ಮಾತಾಡಿಕೊಂಡು. ಆಮೇಲೆ ಬಾಸುದು ಸ್ವಲ್ಪ ಹೇರ್ ಕೂಡ ಕಟ್ ಮಾಡಿ ಅಂತ ಹೇಳಿದ್ರು, ನೋಡ್ತಾ ಇರ್ಬೋದು ಉದ್ದ ಬೆಳೆದಿದೆ. ಸೊ ಕಟ್ ಮಾಡಿ ಅಂತ ಹೇಳಿದ್ರು, ಹಾಗಾಗಿ ಅವನಿಗೆ ಹೇರ್ ಕಟ್ ಕೂಡ ಮಾಡಿಸ್ಬೇಕು ಇವತ್ತು. ಒಂದು 3 ಡೇಸಿಂದ ಅದೇ ಕಂಪ್ಲೇಂಟ್ ಮಾಡ್ತಾಯಿದ್ರು, ಬಾಸುಗೆ ಹೇರ್ ಕಟ್ ಮಾಡಿಸಿ ಅಂತ. ಸೊ ನನ್ನ ಮಗ ಬಂದ ತಕ್ಷಣನೇ ಮ್ಯಾಂಗೋ, ಬಟ್ಟೆ ಕೂಡ ಚೇಂಜ್ ಮಾಡೋಕೆ ಬಿಟ್ಟಿಲ್ಲ, ಮ್ಯಾಂಗೋ ಬೇಕು ಅಂತ ಹಠ ಮಾಡಿಕೊಂಡು, ಸರಿ ಅನಿ ಕೊಟ್ಬಿಡು, ಇನ್ನು ಅವ್ನು ಸುಮ್ಮನೆ ಆಗಲ್ಲ ಅಂತ ಹೇಳಿದ್ರು. ಹಾಗಾಗಿ ಅವನಿಗೆ ಮ್ಯಾಂಗೋ ಕೂಡ ಕೊಟ್ಟೆ. ಇಲ್ಲ ಅನಿ ಕೂಡ ಅಷ್ಟೊತ್ತಿಗೆ ಸೊ ಅವ್ರಿಗೆ ಕೂಡ ಟಿಫನ್ನಿಗೆ ಲೇಟಾಗಿ ಟಿಫನ್ ಮಾಡಿದ್ರು, ಅವರು ಎದ್ದಿದ್ದು ಸ್ವಲ್ಪ ಲೇಟು, ಹಾಗಾಗಿ ಅವ್ರಿಗೂ ಕೂಡ ಟಿಫನ್ ಮಾಡಿ ನಾನು ಕೂಡ ಅವ್ರ ಜೊತೆನೇ ಟಿಫನ್ ಮಾಡ್ತೀನಿ. ಸೊ ಬೆಳಗ್ಗೆ ಹೊತ್ತು ಇದು ಅಭ್ಯಾಸ ನಮಗೆ, ಒಟ್ಟಿಗೆ ಕುತ್ಕೊಂಡು ಟಿಫನ್ ಮಾಡೋದು, ಇಲ್ಲಾಂದರೆ ನೈಟ್ ಆದರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು. ಸೊ ಮಧ್ಯಾಹ್ನ ಅಂತ ಅವರೆಲ್ಲ ಆಫೀಸ್ ಅದು ಇದು ಇರುತ್ತಲ್ವ, ಹಾಗಾಗಿ
ಸೊ ಇಲ್ಲಿ ಒಂದು ಬಂದಮೇಲೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ತರಲೆ ಮಾಡ್ತಾನೆ ಅಂದರೆ ಒಂದಷ್ಟು ಆಟ ಆಡ್ಕೊಂಡಿರ್ತಾನೆ. ಇವಾಗ ಹತ್ತು ಮೇಲೆ ಸ್ಕೂಲಲ್ಲಿ ಯಾಕಪ್ಪ ಅಳ್ತಾ ಇದ್ದೆ? ಸುಮ್ಮನೆ ಯಾರಾದ್ರೂ ಹೇಳ್ತಾರ? ನೀನು ಗುಡ್ ಬಾಯ್, ಸ್ಟ್ರಾಂಗ್ ಬಾಯ್ ತಾನೆ. ಸ್ಟ್ರಾಂಗ್ ತೋರ್ಸು, ತೋರ್ಸು ಶಕ್ತಿ. ಮಮ್ಮಿ ಸ್ಟ್ರಾಂಗ್, ಬಾಸ್ ಸ್ಟ್ರಾಂಗ್. ನನ್ನನ್ನು ಏನು ಅನ್ಕೊಂಡಿದ್ದೆ ನೀನು? ಬೆಟ್ಟ ಕೊಟ್ಟ ಬೀಳುತ್ತೆ ಬೀಳುತ್ತೆ ಬಂದೆ ನೋಡ್ದೆಪ್ಪ. ಹಾಗೆ ಅವನ ಜೊತೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಹಾಗೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಯ್ತು, ಎಲ್ಲ ಮಾಡಿಕೊಂಡು ಸೊ ಇಲ್ಲಿ ಅಡುಗೆ ಕೂಡ ರೆಡಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ. ಸೊ ಇನ್ನೇನು ಮಕ್ಕಳು ಬರೋ ಟೈಮ್ ಆಯಿತು, ಅವ್ರು ಬರೋ ಅಷ್ಟರಲ್ಲಿಗೆ ಅಡುಗೆ ಕೂಡ ರೆಡಿ ಆಗಬೇಕಲ್ವ. ಸೊ ವೃದ್ಧಿ ಬರೋದು 1:30ಗೆ ಬರ್ತಾಳೆ, ಕ್ಯೂಟಿ 2:30ಗೆ, ಬಾಸು 12:30ಗೆ. ಸೊ ಅವನನ್ನು 12:30 ಪಿಕ್ ಮಾಡ್ಕೊಬಂದು ಇವಾಗ ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಮಾಡೋಣ ಅಂದ್ಬಿಟ್ಟು ಸೊ ಮೊಟ್ಟೆಗಳನ್ನ ಬೇಯಕ್ಕೆ ಇಡ್ತಾ ಇದ್ದೆ. ಮೊಟ್ಟೆಗಳನ್ನ ಕ್ಯೂಟಿ ಕೈಲಿ ನೈಟ್ ತರಿಸಿದ್ದೆ, ಹಾಗೆ ಕವರಲ್ಲೇ ಎತ್ತಿಟ್ಬಿಟ್ಟಿದ್ದೆ. ಲೇಟಾಗಿತ್ತು ಬೆಳಗ್ಗೆಗೆ ಎತ್ತಿಡೋಣ ಅಂದ್ಬಿಟ್ಟು ಹಾಗೆ ಎತ್ತಿಟ್ಟಿದ್ದೆ. ಇಲ್ಲಿ ಫಸ್ಟ್ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ನಾನು ಆಲ್ರೆಡಿ ಸಾಂಬಾರು ಮಾಡ್ಕೊಂಬಿಟ್ಟೆ. ಸೊ ಬೆಳಗ್ಗೆ ಬಾಸು ಬಿಟ್ಬಿಟ್ಟು ಬರೋಕ್ಕೆ ಹೋಗಿದ್ನಲ್ಲ, ಆವಾಗಲೇ ನಾನು ಮಟನ್ ತೊಗೊಬಂದಿದ್ದೆ. ಸೊ ಮಟನ್ ಸಾಂಬಾರು ಮಾಡಿದ್ದೆ. ಈಗ ಒಂದು ಕಡೆ ರೈಸಿಗೆ ಇಡ್ತಾ ಇದ್ದೀನಿ. ಸೊ ಬಾಸು ಮಟನ್ ಅಷ್ಟು ಇಷ್ಟಪಡಲ್ಲ, ಬಟ್ ನನಗೂ ಅಷ್ಟೊಂದು ಸಾಂಬಾರು ಇಷ್ಟ ಆಗುತ್ತೆ ನನಗೆ. ನನಗೆ ಮಟನ್ನು ಕೂಡ ಅಷ್ಟೊಂದೇನು ಇಷ್ಟ ಆಗಲ್ಲ, ಹಾಗಾಗಿ ನಮಗೆ ಅಂದ್ಬಿಟ್ಟು ಮೊಟ್ಟೆ ಬೇಯಿಸ್ಕೊತಾ ಇದೆ. ಕ್ಯೂಟಿನೂ ಅಷ್ಟು ಇಷ್ಟಪಟ್ಟೇನು ಮಟನ್ ತಿನ್ನಲ್ಲ. ಸೊ ಹಾಗಾಗಿ ನಾವು ಮೊಟ್ಟೆ ತಿನ್ನೋಣ ಅಂದ್ಬಿಟ್ಟು ಅವನಿಗೆ ತುಂಬ ಇಷ್ಟ ಮಟನ್ನು. ಸೊ ಅವ್ರಿಗೋಸ್ಕರ ನಾವು ಮಟನ್ನ ಸಾಂಬಾರು ಮಾಡ್ತೀವಿ. ಚಿಕನ್ ಮಾಡಿದ್ರೆ ನಮಗೆ ಚಿಕನ್ ತುಂಬ ಇಷ್ಟ ಆಗುತ್ತೆ. ನಾವು ಚಿಕನ್ನ ಆಲ್ರೆಡಿ ತಿಂದಿದ್ವು 2 ಡೇಸಿಂದ ಕಂಪ್ಲೀಟಾಗಿ, ಹಾಗಾಗಿ ಅವರಿಗೆ ಅಂದ್ಬಿಟ್ಟು ಮಟನ್ ಮಾಡಿಕೊಟ್ಟಿದ್ವು. ಸೊ ಅಡುಗೆ ಕೂಡ ರೆಡಿ ಆಗೋ ಅಷ್ಟರಲ್ಲಿ ಅನಿ ಹೋಗಿ ವೃದ್ಧಿನೂ ಕೂಡ ಪಿಕ್ ಮಾಡ್ಕೊಂಡು ಕರ್ಕೊಬಂದರು. ಸೊ ಇಲ್ಲಿ ನಾನು ಮುದ್ದೆ ಮಾಡ್ಕೊತಾ ಇದ್ದೀನಿ. ಮಟನ್ ಸಾಂಬಾರು ಜೊತೆ ಮುದ್ದೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಅನಿಗೆ ತುಂಬ ಇಷ್ಟ ಆಗುತ್ತೆ ಮುದ್ದೆ ಮಟನ್ ಸಾಂಬಾರು ಜೊತೆ. ಈ ನಾರ್ಮಲ್ ಸಾಂಬಾರು ಜೊತೆ ಎಲ್ಲ ಅಷ್ಟೊಂದು ಇಷ್ಟಪಟ್ಟು ಅವ್ರು ಮುದ್ದೆ ತಿನ್ನಲ್ಲ. ಸೊ ಮಟನ್ ಸಾಂಬಾರು ಜೊತೆ ಅಂದರೆ ಇಷ್ಟ ಆಗುತ್ತೆ. ಸೊ ನನಗೂ ಕೂಡ ಅಷ್ಟೇ ಮಟನ್ ಸಾಂಬಾರು, ಆ ಸಾಂಬಾರು ಜೊತೆ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಮುದ್ದೆ ಕೂಡ ಮಾಡ್ಕೊತಾ ಇದ್ದೀನಿ. ಮುದ್ದೆ ಮಾಡಿ ತುಂಬ ದಿನ ಆಗಿತ್ತು. ಸೊ ನಮ್ಮಮ್ಮ ಊರಿಂದ ಹಸಿಟ್ಟು ಕಳಿಸ್ಕೊಟ್ಟಿದ್ರು. ಸೊ ನಮ್ಮ ಅಣ್ಣ ನೈಟ್ ತಂದು ಕೊಟ್ಬಿಟ್ಟು ಹೋಗಿದ್ರು. ಹಸಿಟ್ಟು, ತೆಂಗಿನಕಾಯಿ ಇದೆಲ್ಲ ಕಳಿಸ್ಕೊಟ್ಟಿದ್ರು. ಹಾಗಾಗಿ ಸೊ ಮುದ್ದೆ ಮಾಡ್ಕೊಬಿಡೋಣ ಅಂದ್ಬಿಟ್ಟು ನಮ್ಮಮ್ಮ ಹೇಗಿದ್ರು ಊರಿಂದ ಹಸಿಟ್ಟು ಕೊಟ್ಟಿದ್ರಲ್ಲ ಅಂತ ಇವಾಗ ಮುದ್ದೆ ಮಾಡ್ಕೊತಾ ಇದ್ದೀನಿ. ಸೊ ನಾನು ಮುದ್ದೆ ಮಾಡೋದು ನುಚ್ಚು ಹಾಕ್ಬಿಟ್ಟು ಮುದ್ದೆ ಮಾಡ್ಕೊತೀವಿ. ನುಚ್ಚನ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ. ನುಚ್ಚಿಲ್ಲ ಅಂದರೆ ಅನ್ನ ಏನಾದರೂ ಇರುತ್ತಲ್ಲ ಬೆಳಗ್ಗೆದು ಆ ಥರ ಮೆಕ್ಕಿದ್ರೆ ಅದನ್ನು ಹಾಕ್ಬಿಟ್ಟು ಮಾಡ್ಕೊತೀನಿ. ಸೊ 2 ಅಲ್ವಾ, ಒಂದು ಚಿಕ್ಕದು ಒಂದು ದೊಡ್ಡದು ಮಾಡ್ಕೊತೀವಿ. ಸೊ ಹಾಗಾಗಿ ಹಸಿಟ್ಟು ಅಷ್ಟೊಂದೇನು ಯೂಸ್ ಆಗಲ್ಲ. ನಮ್ಮಮ್ಮ ರಾಗಿ ಕ್ಲೀನ್ ಮಾಡಿ ಬಂದಿದ್ದಾಗಲೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಿಲ್ಕ್ ಮಾಡಿಸ್ಕೊಳ್ಳಿ ಅಂತ ಕೊಟ್ಬಿಟ್ಟು ಹೋಯ್ತು. ನಾವಿನ್ನೂ ಇಲ್ಲದೆ ಮಾಡಿಸ್ಕೊಂಡಿಲ್ಲ ಅದನ್ನು. ಸೊ ಇವತ್ತು ಹೋಗೋಣ ನಾಳೆ ಹೋಗೋಣ ಅಂದ್ಬಿಟ್ಟು ಹಾಗೆ ಇದ್ದೀವಿ. ನಮ್ಮಮ್ಮ ಅದನ್ನೇ ಬೈತಿದ್ರು, ಕ್ಲೀನ್ ಮಾಡಿ ಎಲ್ಲ ಕೊಟ್ಬಿಟ್ಟು ಬಂದರು ರಾಗಿ ಮಿಲ್ಗೆ ಹಾಕಿಸ್ಕೊಳಕ್ಕಾಗಲ್ಲ ನಿಮಗೆ ಅಂತ. ಸೊ ಮಾಡೋಣ ನನಗೆ ನನಗೆ ಅಲ್ಲಿ ಹೋದರೆ ಅಷ್ಟು ನೀಟಾಗಿ ಮಾಡ್ಸೋಕ್ಕೆ ಬರೋಲ್ಲ. ಇದನ್ನು ಕೆಲಸನ ಅನಿಕೆಲೇ ಮಾಡ್ಸೋದು ನಾನು. ಅವ್ರು ನೀಟಾಗಿ ಮಾಡಿಸ್ಕೊಂಬರ್ತಾರೆ ಮಿಲ್ಲೆಲ್ಲ. ಸೊ ಅವ್ರಿಗೆ ಗೊತ್ತಿರೋ ಅಂಗಡಿಗೆ ಹೋಗಿ ನೀಟಾಗಿ ಮಾಡಿಸ್ಕೊಂಬರ್ತಾರೆ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೆ. ಸೊ ಇಲ್ಲಿ ಮುದ್ದೆ ಕೂಡ ರೆಡಿ ಆಯಿತು. ಸೊ ಮತ್ತು ನಮ್ಮ ಊರಲ್ಲಿ ಹಿಂಗೆ ಅಂದರೆ ರಾಗಿ ಬಂದ್ಬಿಟ್ಟು ಚೆನ್ನಾಗಿತ್ತಿದ್ದು ಫುಲ್ಲು ಒಂಥರ ಕೆಂಪಗೆ ಬರುತ್ತಲ್ಲ ಆ ಥರ ಇತ್ತು. ಅದಕ್ಕೆ ನೋಡಿ ಮುದ್ದೆ ಕಲರು ಕೂಡ ಚೆನ್ನಾಗಿದೆ. ಸೊ ಇಲ್ಲಿ ಸಿಗೋದು ಸ್ವಲ್ಪ ಒಂದೊಂದು ಬ್ಲಾಕ್ ಆಗಿರುತ್ತೆ. ಸೊ ಒಂಥರ ಮುದ್ದೆ ಮಾಡಿದ್ರೆ ಒಂಥರ ಬ್ಲಾಕ್ ಕಲರ್ ಇರುತ್ತೆ. ಸೊ ನಾವು ಊರಿಂದ ಹಸಿಟ್ಟು ಕೊಟ್ಟಿದ್ರಲ್ಲ, ಸೊ ನೋಡಿ ಹೇಗಿದೆ ಅಂತ. ಹಾಗೆ ಇಲ್ಲಿ ಹನಿ ಕೂಡ ಊಟ ಹಾಕ್ಕೊಡ್ತಾ ಇದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡು ಬಾಸು ಹೇರ್ ಕಟ್ಟಿಗೆ ಕರ್ಕೊಬಂದೆ ಇಲ್ಲಿ. ಸೊ ಹೇರ್ ಕಟ್ ಆಲ್ರೆಡಿ ನಾನು ಒಂದು ಗೂಗಲಲ್ಲಿ ಸೆಲೆಕ್ಟ್ ಮಾಡಿದ್ದೆ. ಹಾಗೆ ವೃದ್ಧಿಗೂ ಕೂಡ ಹೇರ್ ಕಟ್ ಮಾಡಿಸೋಣ ಅಂತ ಕರ್ಕೊಬಂದೆ. ವೃದ್ಧಿ ಹೇರು
ಒಂದು ಸ್ವಲ್ಪ ಅವಳದು ತುಂಬ ನಂತರ ಕರ್ಲಿ ಬಟ್ ತಿಕ್ಕಾಗಿಲ್ಲ ಹೇರು, ಹಾಗಾಗಿ ಅವಳನ್ನು ಕೂಡ ಕರ್ಕೊಂಬಂದೆ. ಆದರೆ ಅವಳದೊಂದು ಅಂದರೆ ಬಾಸುಗೆ ಹೆಂಗೆ ಮಾಡ್ತಾರೆ ಅದ್ರ ಮೇಲೆ ನಾನು ಮಾಡಿಸ್ಕೊತೀನಿ ಅಂತ ಹೇಳಿಬಿಟ್ಟು ಅವಳು ಬಾಸನ್ನು ಫಸ್ಟ್ ನೋಡ್ತೀನಿ, ಅವಳದು ಚೆನ್ನಾಗಿ ಬಂದರೆ ನಾನು ಮಾಡಿಸ್ಕೊತೀನಿ ಅಂದ್ಬಿಟ್ಟು ಕುತ್ಕೊಂಡಿದ್ದು. ಅವಳಿಗೆ ಏನು ಆ್ಯಕ್ಚುಲಿ ಏನು ಅಂದರೆ ಇದು ಚಿಕ್ಕದಾಗಿದೆ ಕಟಿಂಗ್ ಶಾಪ್ ಅಂತ ಅವಳಿಗೆ ಬೇಜಾರು. ಬಟ್ ಇಲ್ಲಿ ಏನಂದರೆ ನಾನು ಹೆಂಗೆ ಹೇಳ್ತೀನಿ ಹಾಗೆ ನನಗೆ ಚೆನ್ನಾಗಿ ಮಾಡಿಕೊಡ್ತಾರೆ, ಹಾಗಾಗಿ ನಾನಿಲ್ಲಿ ಕರ್ಕೊಂಬರ್ತೀನಿ. ಈ ಹೇರ್ ಸ್ಟೈಲ್ ಮಾಡಿಸಿದ್ದೆ ನಾನು ಆಲ್ರೆಡಿ ರೀಲ್ಸಲ್ಲಿ ಹಾಕಿದೆ, ಶಾರ್ಟ್ಸಲ್ಲೆಲ್ಲ. ಸೊ ನೀವು ನೋಡಿರ್ತೀರ ಈ ಹೇರ್ ಸ್ಟೈಲ್ನ ಬಾಸಿಗೆ ಮಾಡಿಸಿದ್ದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಫಸ್ಟ್ ಟೈಮ್ ಬೇರೆದು ಮಾಡಿಸಿದೆ, ಇದು ಥರ್ಡ್ ಟೈಮ್ ಅವ್ನಿಗೆ ಹೇರ್ ಕಟ್ ಮಾಡಿಸ್ತಾ ಇರೋದು. ತುಂಬ ಚೆನ್ನಾಗಿ ಬಂದಿತ್ತು, ಈ ಹೇರ್ ಸ್ಟೈಲ್ ಅವನಿಗೆ ತುಂಬ ಸೂಟ್ ಆಗ್ತಾಯಿತ್ತು. ಅದಾದಮೇಲೆ ನೋಡಿ ಇಲ್ಲಿ ರುದ್ದಿದ್ದು ಹೇರ್ ಈ ಥರ ಇತ್ತಾ, ಕಟ್ ಮಾಡಿಸಿದ್ಮೇಲೆ ಫುಲ್ಲು ರುದ್ದಿ ಹೇಗೆ ಕಾಣಿಸ್ಬೋದು ಅಂತ ಪಾಪ ಎಕ್ಸೈಟ್ಮೆಂಟಲ್ಲಿ ಹೇರ್ ಕಟ್ ಮಾಡಿಸ್ಕೊಂಡ್ಳು. ಆ್ಯಕ್ಚುಲಿ ಹೇಳಬೇಕಂದ್ರೆ ಅವಳ ಹೇರ್ ಇದ್ದಿದ್ದೆ ಇದು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನನಗೆ ಅನ್ನಿಸ್ತಾ ಇತ್ತು. ಆದ್ರೂ ಪರವಾಗಿಲ್ಲ ಬಿಡಿ, ಹೇರ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಹೇರ್ ಕಟ್ ಮಾಡಿಸ್ದೆ. ಪಾಪ ನೋಡಿ ಇಲ್ಲಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ. ಸೀರಿಯಸ್ ಆಗಿ ಇವಾಗ ನೋಡಿದ್ರು ಬೇಜಾರಾಗುತ್ತೆ ನನಗೆ. ಪಾಪ ಹೇರ್ ಚೆನ್ನಾಗಿತ್ತು, ಅವರು ಏನೋ ಮಿಸ್ ಮಾಡಿಬಿಟ್ರು, ಅಷ್ಟು ನೀಟಾಗಿ ಕಟ್ ಮಾಡಲಿಲ್ಲ. ಚೆನ್ನಾಗಿ ಅಲ್ಲಿ ಅವಳಿಗೇನು ಕಟಿಂಗ್ ಇಷ್ಟ ಆಗಿರಲಿಲ್ಲ, ಬಟ್ ನಾವೇನು ಅನ್ಕೊತೀವೋ ಅನ್ನೋ ಫೀಲನ್ನ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಅನಿಕೆ ಓಕೆ ಚೆನ್ನಾಗಿದೆ ಅಂತ ಹೇಳಿದ್ರು, ಆದರೆ ಬಾಸು ಹೇರ್ ಸ್ಟೈಲ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಬಾಸುದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಓಕೆ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.